ಗಾಂಧಿ ಕುಟುಂಬದ ಪರವಾಗಿ ಈಗ ಡಿಕೆ ಶಿವಕುಮಾರ್ ಬ್ಯಾಟ್ ಬೀಸಿದ್ದಾರೆ. ಮೊನ್ನೆಯಷ್ಟೇ ದೆಹಲಿಗೆ ಹೋಗಿ ಬಂದ ನಂತರದಲ್ಲಿ ಒಂದಷ್ಟು ತ್ಯಾಗದ ಮಾತುಗಳನ್ನ ಕೂಡ ಆಡಿದ್ರು. ಆ ನಂತರದಲ್ಲಿ ಈಗ ಗಾಂಧಿ ಕುಟುಂಬದ ಪರವಾಗಿ ಬ್ಯಾಟ್ ಬೀಸಿದ್ದಾರೆ ಡಿಕೆ ಶಿವಕುಮಾರ್. ರಾಹುಲ್ ಗಾಂಧಿ ಅವರನ್ನ ಪ್ರಧಾನಿಯನ್ನಾಗಿಸುವಂತಹ ಸಂಕಲ್ಪವನ್ನ ಮಾಡಿದ್ದಾರೆ ಡಿಕೆ ಶಿವಕುಮಾರ್. ಗಾಂಧಿ ಕುಟುಂಬದ ತ್ಯಾಗದ ಹೆಸರಿನಲ್ಲಿ ಕುರ್ಚಿಗೆ ಟವಲ್ ಹಾಕೋದಕ್ಕೆ ಮುಂದಾದ್ರ ಅನ್ನುವಂತ ಒಂದಷ್ಟು ಚರ್ಚೆಗಳು ಈಗ ಆಗ್ತಾ ಇರೋದು. ಗಾಂಧಿ ಕುಟುಂಬದ ಬಗ್ಗೆ ಮಾತಾಡಿದ್ದಾರೆ ಡಿಕೆ ಶಿವಕುಮಾರ್. ರಾಹುಲ್ ಗಾಂಧಿ ಅವರನ್ನ ಪ್ರಧಾನಿಯನ್ನಾಗಿಸಬೇಕು ಅನ್ನುವಂತ ಸಂಕಲ್ಪವನ್ನ ಮಾಡಿದ್ದಾರೆ. ಮೊನ್ನೆಯಷ್ಟೇ ತ್ಯಾಗದ ಮಾತನ್ನ ಆಡಿದ್ರು. ಅದರ ಜೊತೆಯಲ್ಲಿ ತ್ಯಾಗಕ್ಕಿಂತ ಮತ್ತೊಂದಿಲ್ಲ, ಪಕ್ಷದ ಹಿತದೃಷ್ಟಿಯಿಂದ ಇದೆಲ್ಲವೂ ಅನ್ನುವಂತ ಮಾತನ್ನ ಹೇಳಿದ್ರು. ಈಗ ಗಾಂಧಿ ಕುಟುಂಬದ ಪರವಾಗಿ ಬ್ಯಾಟ್ ಬೀಸಿದ್ದಾರೆ. ನಿಮ್ಮನ್ನೆಲ್ಲ ಭೇಟಿ ಮಾಡುವಂತ ಒಂದು ದೊಡ್ಡ ಅವಕಾಶ ಇವತ್ತು ನನಗೆ ಸಿಕ್ಕಿದೆ. ನಾನು ನಿಮ್ಮ ಅಧ್ಯಕ್ಷರು ಕೇಳಿದೆ, ಎಲ್ಲರೂ ನಿಮ್ದು ಸಮುದಾಯ ಭವನ ಇದೆಯಾ, ಆಫೀಸ್ ಇದೆಯಾ ಅಂತ ಈಗ ಕೇಳಿದೆ. ನಾನು ಆಫೀಸ್ ಇಲ್ಲ ನಮ್ದು ಅಂತ ಹೇಳಿದ್ರು. ನನಗೆ ಮುಜುಗರ ಆಗ್ತಾ ಇದೆ. ನೀವು ಯಾವತ್ತು ಬಂದು ನನ್ನ ಭೇಟಿ ಮಾಡಿಲ್ಲ. ಮೊದಲು ಒಂದು ಮಾತು ಹೇಳ್ತೀನಿ, ನಿಮ್ಮ ಸಂಘಟನೆಯವರು, ನಿಮ್ಮ ಸಮಾಜದವರು, ಬಿಹಾರಿ ಸಂಘಟನೆಯವರು ನಾನು ಬಂದು ಇನ್ನೊಂದು ವಾರ 10 ದಿನ ಆದ್ಮೇಲೆ ಭೇಟಿ ಮಾಡಿ. ನಾನು ನಮ್ಮ BDAಗೂ BMRD ಕಮಿಷನರ್ಗೆ ಹೇಳ್ತೀನಿ, ಏಕೆಂದ್ರೆ ನೀವೆಲ್ಲ ಸೇರಬೇಕು, ಒಂದ್ ಕಡೆ ಸೇರಬೇಕು. ಹಿಂಗೆ ಯಾರ್ದೋ ಜಾಗದಲ್ಲಿ ಸೇರೋದಲ್ಲ. ನಿಮ್ಗೆ ಸಮುದಾಯ ಭವನ ಕಟ್ಕೊಳ್ಲಿಕ್ಕೆ, ನೀವೆಲ್ಲ ಸಂಘಟನೆ ಮಾಡಲಿಕ್ಕೆ ಒಂದು ಜಾಗ ಮಂಜೂರು ಮಾಡಿ ಕೊಡ್ತೀನಿ. ನಾನೀಗಾಗಲೇ ಅಸ್ಸಾಂ ಹೋಗಿದ್ದೆ, ಜೋಬಿನ್ ಅವರ ಕೊನೆಯ ಅಂತ್ಯ ಸಂಸ್ಕಾರಕ್ಕೆ. ಅಲ್ಲೂ ಮಾತು ಕೊಟ್ಟು ಬಂದಿದ್ದೀನಿ. ಸಂಘೆ ಹೊರಗಡೆ ದೇಶದವರು ಕೂಡ ಇಲ್ಲಿ ಬಂದು ಬದುಕ್ತಾ ಇದ್ದಾರೆ ಹೊರಗಡೆ. ಸೊ DK ಶಿವಕುಮಾರ್ ಬಂದಿದ್ರು, ನೀವು ನನಗೆ ದೊಡ್ಡ ಸ್ಥಾನ ಬೇಕು ಅಂತ ಹೇಳಿದಿರಿ. ಅದು ಮುಖ್ಯ ಅಲ್ಲ. ಅಲ್ಲಿ ಬಿಹಾರಲ್ಲಿ ಮಹಾಗಠಬಂಧನ ಅಧಿಕಾರಕ್ಕೆ ತಂದ್ರೆ ನನಗೆ ಎಲ್ಲಾ ಸ್ಥಾನನೂ ನೀವು ಕೊಟ್ಟಂಗೆ. ಇದನ್ನು ತಾವೆಲ್ಲ ಗಮನದಲ್ಲಿಟ್ಕೊಳ್ಳಿ. ರಾಹುಲ್ ಗಾಂಧಿ ಅವ್ರನ್ನ ಈ ದೇಶದ ಪ್ರಧಾನಮಂತ್ರಿ ಮಾಡಬೇಕು. ಒಂದು ದೊಡ್ಡ ಕುಟುಂಬ ಈ ದೇಶಕ್ಕೆ ತ್ಯಾಗ ಮಾಡಿದೆ. ಸೊ ಅವ್ರಿಗೆ ಶಕ್ತಿ ಕೊಡಬೇಕು. ಅದನ್ನೇ ಇವತ್ತು ತೇಜಸ್ವಿ ಅವರು ಇವತ್ತು ಘೋಷಣೆ ಕೂಡ ಮಾಡಿದ್ದಾರೆ. ನಾವೆಲ್ಲ ಅಣ್ತಂದಿರಂತೆ ಇರೋಣ. ಇಲ್ಲಿ ನಿಮ್ಮ ಸಂಸ್ಥೆಯವರಿಗೆ ನಾನು ಹೇಳ್ತಾ ಇದ್ದೀನಿ, ಇನ್ನೊಂದು ತಿಂಗಳೊಳಗಡೆ ನಾನು ಹೊಸ ನೋಟಿಫಿಕೇಶನ್ ರಿಸರ್ವೇಶನ್ ಮಾಡ್ಬಿಡ್ತೀನಿ. ಸೊ DK ಶಿವಕುಮಾರ್ ಗಾಂಧಿ ಕುಟುಂಬದ ಪರವಾಗಿ ಈಗ ಡಿಕೆ ಶಿವಕುಮಾರ್ ಬ್ಯಾಟ್ ಬೀಸಿದ್ದಾರೆ. ಮೊನ್ನೆಯಷ್ಟೇ ದೆಹಲಿಗೆ ಹೋಗಿ ಬಂದ ನಂತರದಲ್ಲಿ ಒಂದಷ್ಟು ತ್ಯಾಗದ ಮಾತುಗಳನ್ನ ಕೂಡ ಆಡಿದ್ರು. ಆ ನಂತರದಲ್ಲಿ ಈಗ ಗಾಂಧಿ ಕುಟುಂಬದ ಪರವಾಗಿ ಬ್ಯಾಟ್ ಬೀಸಿದ್ದಾರೆ ಡಿಕೆ ಶಿವಕುಮಾರ್. ರಾಹುಲ್ ಗಾಂಧಿ ಅವರನ್ನ ಪ್ರಧಾನಿಯನ್ನಾಗಿಸುವಂತಹ ಸಂಕಲ್ಪವನ್ನ ಮಾಡಿದ್ದಾರೆ ಡಿಕೆ ಶಿವಕುಮಾರ್. ಗಾಂಧಿ ಕುಟುಂಬದ ತ್ಯಾಗದ ಹೆಸರಿನಲ್ಲಿ ಕುರ್ಚಿಗೆ ಟವಲ್ ಹಾಕೋದಕ್ಕೆ ಮುಂದಾದ್ರ ಅನ್ನುವಂತ ಒಂದಷ್ಟು ಚರ್ಚೆಗಳು ಈಗ ಆಗ್ತಾ ಇರೋದು. ಗಾಂಧಿ ಕುಟುಂಬದ ಬಗ್ಗೆ ಮಾತಾಡಿದ್ದಾರೆ ಡಿಕೆ ಶಿವಕುಮಾರ್. ರಾಹುಲ್ ಗಾಂಧಿ ಅವರನ್ನ ಪ್ರಧಾನಿಯನ್ನಾಗಿಸಬೇಕು ಅನ್ನುವಂತ ಸಂಕಲ್ಪವನ್ನ ಮಾಡಿದ್ದಾರೆ. ಮೊನ್ನೆಯಷ್ಟೇ ತ್ಯಾಗದ ಮಾತನ್ನ ಆಡಿದ್ರು. ಅದರ ಜೊತೆಯಲ್ಲಿ ತ್ಯಾಗಕ್ಕಿಂತ ಮತ್ತೊಂದಿಲ್ಲ, ಪಕ್ಷದ ಹಿತದೃಷ್ಟಿಯಿಂದ ಇದೆಲ್ಲವೂ ಅನ್ನುವಂತ ಮಾತನ್ನ ಹೇಳಿದ್ರು. ಈಗ ಗಾಂಧಿ ಕುಟುಂಬದ ಪರವಾಗಿ ಬ್ಯಾಟ್ ಬೀಸಿದ್ದಾರೆ. ನಿಮ್ಮನ್ನೆಲ್ಲ ಭೇಟಿ ಮಾಡುವಂತ ಒಂದು ದೊಡ್ಡ ಅವಕಾಶ ಇವತ್ತು ನನಗೆ ಸಿಕ್ಕಿದೆ. ನಾನು ನಿಮ್ಮ ಅಧ್ಯಕ್ಷರು ಕೇಳಿದೆ, ಎಲ್ಲರೂ ನಿಮ್ದು ಸಮುದಾಯ ಭವನ ಇದೆಯಾ, ಆಫೀಸ್ ಇದೆಯಾ ಅಂತ ಈಗ ಕೇಳಿದೆ. ನಾನು ಆಫೀಸ್ ಇಲ್ಲ ನಮ್ದು ಅಂತ ಹೇಳಿದ್ರು. ನನಗೆ ಮುಜುಗರ ಆಗ್ತಾ ಇದೆ. ನೀವು ಯಾವತ್ತು ಬಂದು ನನ್ನ ಭೇಟಿ ಮಾಡಿಲ್ಲ. ಮೊದಲು ಒಂದು ಮಾತು ಹೇಳ್ತೀನಿ, ನಿಮ್ಮ ಸಂಘಟನೆಯವರು, ನಿಮ್ಮ ಸಮಾಜದವರು, ಬಿಹಾರಿ ಸಂಘಟನೆಯವರು ನಾನು ಬಂದು ಇನ್ನೊಂದು ವಾರ 10 ದಿನ ಆದ್ಮೇಲೆ ಭೇಟಿ ಮಾಡಿ. ನಾನು ನಮ್ಮ BDAಗೂ BMRD ಕಮಿಷನರ್ಗೆ ಹೇಳ್ತೀನಿ, ಏಕೆಂದ್ರೆ ನೀವೆಲ್ಲ ಸೇರಬೇಕು, ಒಂದ್ ಕಡೆ ಸೇರಬೇಕು. ಹಿಂಗೆ ಯಾರ್ದೋ ಜಾಗದಲ್ಲಿ ಸೇರೋದಲ್ಲ. ನಿಮ್ಗೆ ಸಮುದಾಯ ಭವನ ಕಟ್ಕೊಳ್ಲಿಕ್ಕೆ, ನೀವೆಲ್ಲ ಸಂಘಟನೆ ಮಾಡಲಿಕ್ಕೆ ಒಂದು ಜಾಗ ಮಂಜೂರು ಮಾಡಿ ಕೊಡ್ತೀನಿ. ನಾನೀಗಾಗಲೇ ಅಸ್ಸಾಂ ಹೋಗಿದ್ದೆ, ಜೋಬಿನ್ ಅವರ ಕೊನೆಯ ಅಂತ್ಯ ಸಂಸ್ಕಾರಕ್ಕೆ. ಅಲ್ಲೂ ಮಾತು ಕೊಟ್ಟು ಬಂದಿದ್ದೀನಿ. ಸಂಘೆ ಹೊರಗಡೆ ದೇಶದವರು ಕೂಡ ಇಲ್ಲಿ ಬಂದು ಬದುಕ್ತಾ ಇದ್ದಾರೆ
ಹೊರಗಡೆ ಡಿ ಕೆ ಶಿವಕುಮಾರ್ ಬಂದಿದ್ರು, ನೀವು ನನಗೆ ದೊಡ್ಡ ಸ್ಥಾನ ಬೇಕು ಅಂತ ಹೇಳಿದಿರಿ, ಅದು ಮುಖ್ಯ ಅಲ್ಲ. ಅಲ್ಲಿ ಬಿಹಾರಲ್ಲಿ ಮಹಾಗಠಬಂಧನ ಅಧಿಕಾರಕ್ಕೆ ತಂದ್ರೆ ನನಗೆ ಎಲ್ಲಾ ಸ್ಥಾನನೂ ನೀವು ಕೊಟ್ಟಂಗೆ. ಇದನ್ನ ತಾವೆಲ್ಲ ಗಮನದಲ್ಲಿಟ್ಕೊಳ್ಳಿ. ರಾಹುಲ್ ಗಾಂಧಿ ಅವ್ರನ್ನ ಈ ದೇಶದ ಪ್ರಧಾನಮಂತ್ರಿ ಮಾಡಬೇಕು. ಒಂದು ದೊಡ್ಡ ಕುಟುಂಬ ಈ ದೇಶಕ್ಕೆ ತ್ಯಾಗ ಮಾಡಿದೆ. ಸೊ ಅವ್ರಿಗೆ ಶಕ್ತಿ ಕೊಡಬೇಕು. ಅದನ್ನೇ ಇವತ್ತು ತೇಜಸ್ವಿ ಅವರು ಇವತ್ತು ಘೋಷಣೆ ಕೂಡ ಮಾಡಿದ್ದಾರೆ. ನಾವೆಲ್ಲ ಅಣ್ಣ ತಮ್ಮಂದಿರಂತೆ ಇರೋಣ. ಇಲ್ಲಿ ನಿಮ್ಮ ಸಂಸ್ಥೆಯವರಿಗೆ ನಾನು ಹೇಳ್ತಾ ಇದ್ದೀನಿ, ಇನ್ನೊಂದು ತಿಂಗಳೊಳಗಡೆ ನಾನು ಹೊಸ ನೋಟಿಫಿಕೇಶನ್ ರಿಸರ್ವೇಶನ್ ಮಾಡ್ಬಿಡ್ತೀನಿ. ಸೊ ಡಿ ಕೆ ಶಿವಕುಮಾರ್ ಗಾಂಧಿ ಕುಟುಂಬದ ಪರವಾಗಿ ಈಗ ಡಿ ಕೆ ಶಿವಕುಮಾರ್ ಬ್ಯಾಟ್ ಬೀಸಿದ್ದಾರೆ. ಮೊನ್ನೆಯಷ್ಟೇ ದೆಹಲಿಗೆ ಹೋಗಿ ಬಂದ್ರು. ದೆಹಲಿಗೆ ಹೋಗಿ ಬಂದ ನಂತರದಲ್ಲಿ ಒಂದಷ್ಟು ತ್ಯಾಗದ ಮಾತುಗಳನ್ನ ಕೂಡ ಆಡಿದ್ರು. ಆ ನಂತರದಲ್ಲಿ ಈಗ ಗಾಂಧಿ ಕುಟುಂಬದ ಪರವಾಗಿ ಬ್ಯಾಟ್ ಬೀಸಿದ್ದಾರೆ ಡಿ ಕೆ ಶಿವಕುಮಾರ್. ರಾಹುಲ್ ಗಾಂಧಿ ಅವರನ್ನ ಪ್ರಧಾನಿಯನ್ನಾಗಿಸುವಂತಹ ಸಂಕಲ್ಪವನ್ನ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್. ಗಾಂಧಿ ಕುಟುಂಬದ ತ್ಯಾಗದ ಹೆಸರಿನಲ್ಲಿ ಕುರ್ಚಿಗೆ ಟವಲ್ ಹಾಕೋದಕ್ಕೆ ಮುಂದಾದ್ರ ಅನ್ನುವಂತ ಒಂದಷ್ಟು ಚರ್ಚೆಗಳು ಈಗ ಆಗ್ತಾ ಇರೋದು. ಗಾಂಧಿ ಕುಟುಂಬದ ಬಗ್ಗೆ ಮಾತಾಡಿದ್ದಾರೆ ಡಿ ಕೆ ಶಿವಕುಮಾರ್. ರಾಹುಲ್ ಗಾಂಧಿ ಅವರನ್ನ ಪ್ರಧಾನಿಯನ್ನಾಗಿಸಬೇಕು ಅನ್ನುವಂತ ಸಂಕಲ್ಪವನ್ನ ಮಾಡಿದ್ದಾರೆ. ಮೊನ್ನೆಯಷ್ಟೇ ತ್ಯಾಗದ ಮಾತನ್ನ ಆಡಿದ್ರು. ಅದರ ಜೊತೆಯಲ್ಲಿ ತ್ಯಾಗಕ್ಕಿಂತ ಮತ್ತೊಂದಿಲ್ಲ, ಪಕ್ಷದ ಹಿತದೃಷ್ಟಿಯಿಂದ ಇದೆಲ್ಲವೂ ಅನ್ನುವಂತ ಮಾತನ್ನ ಹೇಳಿದ್ರು. ಈಗ ಗಾಂಧಿ ಕುಟುಂಬದ ಪರವಾಗಿ ಬ್ಯಾಟ್ ಬೀಸಿದ್ದಾರೆ. ನಿಮ್ಮನ್ನೆಲ್ಲ ಭೇಟಿ ಮಾಡೋ ಅಂತ ಒಂದು ದೊಡ್ಡ ಅವಕಾಶ ಇವತ್ತು ನನಗೆ ಸಿಕ್ಕಿದೆ. ನಾನು ನಿಮ್ಮ ಅಧ್ಯಕ್ಷರು ಕೇಳಿದೆ, ಎಲ್ಲಾರು ನಿಮ್ದು ಸಮುದಾಯ ಭವನ ಇದೆಯಾ, ಆಫೀಸ್ ಇದೆಯಾ ಅಂತ ಈಗ ಕೇಳಿದೆ. ನಾನು ಆಫೀಸ್ ಇಲ್ಲ ನಮ್ದು ಅಂತ ಹೇಳಿದ್ರು. ನನಗೆ ಮುಜುಗರ ಆಗ್ತಾ ಇದೆ. ನೀವು ಯಾವತ್ತು ಬಂದು ನನ್ನ ಭೇಟಿ ಮಾಡಿಲ್ಲ. ಮೊದಲು ಒಂದು ಮಾತು ಹೇಳ್ತೀನಿ, ನಿಮ್ಮ ಸಂಘಟನೆಯವರು, ನಿಮ್ಮ ಸಮಾಜದವರು, ಬಿಹಾರಿ ಸಂಘಟನೆಯವರು ನಾನು ಬಂದು ಇನ್ನೊಂದು ವಾರ 10 ದಿನ ಆದ್ಮೇಲೆ ಭೇಟಿ ಮಾಡಿ. ನಾನು ನಮ್ಮ BDAಗೂ BMRD ಕಮಿಷನರ್ಗೆ ಹೇಳ್ತೀನಿ, ಏಕೆಂದ್ರೆ ನೀವೆಲ್ಲ ಸೇರಬೇಕು, ಒಂದ್ ಕಡೆ ಸೇರಬೇಕು. ಹಿಂಗೆ ಯಾರ್ದೋ ಜಾಗದಲ್ಲಿ ಸೇರೋದಲ್ಲ. ನಿಮ್ಗೆ ಸಮುದಾಯ ಭವನ ಕಟ್ಕೊಳ್ಲಿಕ್ಕೆ, ನೀವೆಲ್ಲ ಸಂಘಟನೆ ಮಾಡ್ಲಿಕ್ಕೆ ಒಂದು ಜಾಗ ಮಂಜೂರು ಮಾಡಿ ಕೊಡ್ತೀನಿ. ನಾನೀಗಾಗಲೇ ಅಸ್ಸಾಂ ಹೋಗಿದ್ದೆ, ಜೊಬಿನ್ ಅವರ ಕೊನೆಯ ಅಂತ್ಯ ಸಂಸ್ಕಾರಕ್ಕೆ. ಅಲ್ಲೂ ಮಾತು ಕೊಟ್ಟು ಬಂದಿದ್ದೀನಿ. ಸಂಗೆ ಹೊರಗಡೆ ದೇಶದವರು ಕೂಡ ಇಲ್ಲಿ ಬಂದು ಬದುಕ್ತಾ ಇದ್ದಾರೆ. ಹೊರಗಡೆ ಡಿ ಕೆ ಶಿವಕುಮಾರ್ ಬಂದಿದ್ರು, ನೀವು ನನಗೆ ದೊಡ್ಡ ಸ್ಥಾನ ಬೇಕು ಅಂತ ಹೇಳಿದಿರಿ, ಅದು ಮುಖ್ಯ ಅಲ್ಲ. ಅಲ್ಲಿ ಬಿಹಾರಲ್ಲಿ ಮಹಾಗಠಬಂಧನ ಅಧಿಕಾರಕ್ಕೆ ತಂದ್ರೆ ನನಗೆ ಎಲ್ಲಾ ಸ್ಥಾನನೂ ನೀವು ಕೊಟ್ಟಂಗೆ. ಇದನ್ನ ತಾವೆಲ್ಲ ಗಮನದಲ್ಲಿಟ್ಕೊಳ್ಳಿ. ರಾಹುಲ್ ಗಾಂಧಿ ಅವ್ರನ್ನ ಈ ದೇಶದ ಪ್ರಧಾನಮಂತ್ರಿ ಮಾಡಬೇಕು. ಒಂದು ದೊಡ್ಡ ಕುಟುಂಬ ಈ ದೇಶಕ್ಕೆ ತ್ಯಾಗ ಮಾಡಿದೆ. ಸೊ ಅವ್ರಿಗೆ ಶಕ್ತಿ ಕೊಡಬೇಕು. ಅದನ್ನೇ ಇವತ್ತು ತೇಜಸ್ವಿ ಅವರು ಇವತ್ತು ಘೋಷಣೆ ಕೂಡ ಮಾಡಿದ್ದಾರೆ. ನಾವೆಲ್ಲ ಅಣ್ಣ ತಮ್ಮಂದಿರಂತೆ ಇರೋಣ. ಇಲ್ಲಿ ನಿಮ್ಮ ಸಂಸ್ಥೆಯವರಿಗೆ ನಾನು ಹೇಳ್ತಾ ಇದ್ದೀನಿ, ಇನ್ನೊಂದು ತಿಂಗಳೊಳಗಡೆ ನಾನು ಹೊಸ ನೋಟಿಫಿಕೇಶನ್ ರಿಸರ್ವೇಶನ್ ಮಾಡ್ಬಿಡ್ತೀನಿ. ಸೊ ಡಿ ಕೆ ಶಿವಕುಮಾರ್